ಎಜಿ ನ್ಯೂಸ್ಗೆ ಸ್ವಾಗತ. ಲಾಯಲಗುಂದಿ ಗ್ರಾಮದಲ್ಲಿಯೇ ಕೆಪಿಎಸ್ಸಿ ಶಾಲೆ ನಿರ್ಮಾಣ ಶಾಸಕ ಚಿಮ್ಮನಕಟ್ಟಿ. ಗುಳಿದಗುಡ್ಡ ತಾಲೂಕಿನ ಲಾಯಲಗುಂದಿ ಗ್ರಾಮಕ್ಕೆ ಮಂಜೂರಾಗಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರು ಭಾನುವಾರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ತೆರಳಿ ಜಾಗ ಪರಿಶೀಲಿಸಿದರು. ಜಾಗವನ್ನ ಸರ್ವೆ ಮಾಡಿಸಿ ಪ್ರಸ್ತಾವನೆ ಸಲ್ಲಿಸುವಂತೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದರು. ಬಳಿಕ ಗ್ರಾಮಸ್ಥರೊಂದಿಗೆ ಚರ್ಚೆ ಬಳಿಕ ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಲಾಯಲಗುಂದಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಜೂರಾಗಿದ್ದು, ಈ ಶಾಲೆಯಿಂದ ಲಾಯಲಗುಂದಿ, ಆಸಂಗಿ, ಕಟಗಿನಹಳ್ಳಿ, ಸಬ್ಬಲ, ಹುಣಸಿ ಹಾಗೂ ನಾಗರಾಳ ಗ್ರಾಮಗಳ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಅನುಕೂಲವಾಗುತ್ತೆ. ಲಾಯಲಗುಂದಿ ಗ್ರಾಮದಲ್ಲಿಯೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭವಾಗುತ್ತೆ. ಅದು ಎಲ್ಲಿಯೂ ಸ್ಥಳಾಂತರವಾಗುವುದಿಲ್ಲ. ಗ್ರಾಮಸ್ಥರು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡಬಾರದು ಎಂದಿದ್ದಾರೆ. ಎಲ್ಕೆಜಿಯಿಂದ ಪಿಯುಸಿ ತನಕ ಈ ಭಾಗದ ಮಕ್ಕಳು ಓದಬೇಕು ಎಂಬ ಉದ್ದೇಶದಿಂದಾಗಿ ಲಾಯಲಗುಂದಿ ಗ್ರಾಮದಲ್ಲಿ ಪಬ್ಲಿಕ್ ಸ್ಕೂಲ್ ಆರಂಭವಾಗಲಿದ್ದು, ಇದರಿಂದ ಇಲ್ಲಿನ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿದೆ. ಬೇರೆ ಪಟ್ಟಣಗಳಿಗೆ ಓದಲು ಹೋಗುವುದು ತಪ್ಪತ್ತೆ ಎಂದಿದ್ದಾರೆ. ಎಲ್ಲ ಪ್ರಶ್ನೆ ಕೇಳ್ತಾರೆ, ಏನ್ ಉತ್ತರ ಕೊಡ್ತೀವಿ? ಅವಾಗೆಲ್ಲ ಹಂಗೆ ಅವ್ರು ಮಾತಾಡಕ್ ಹೋಗಲ್ಲ. ಈ ಸದ್ಯಕ್ಕೆ ಅವಶ್ಯಕತೆ ಐತ್ರಿ. ನಾಳೆ ನೆಕ್ಸ್ಟ್ ಬಂದ್ ಆಗತ್ತೆ, 100 ಬಂದ್ ಆಗತ್ತೆ. ಸಾಹೇಬ್ರು ಅಲ್ಲಿ ಮಾತಾಡ್ತಾರೆ. ಇಲ್ಲಿ ನೋಡಪ್ಪ, ಇಲ್ಲಿ ನೀವು ಏನು ಕಟ್ಟಕ್ ಹೋಗ್ಬೇಡಿ. ಫಸ್ಟ್ ಇದನ್ನ ನಾಳೆ ಬಿಡುದು ಬಿಟ್ಟು ಸರ್, ನಾಳೆ ನೀವು ಯಾವುದೇ ಕಾರಣಕ್ಕೂ ನೀವು ಕರ್ಕೊಂಡ ಬರ್ಬೇಕು. ನನಗೆ ಕರ್ಕೊಂಬಂದು ಸರ್ವೆ ಮಾಡಿಸ್ರಿ ಸರ್, 2 ಸರ್ವೆ ಮಾಡಿಸ್ರಿ, ಇನ್ಕ್ಲೂಡಿಂಗ್ ರೋಡ್ ತೊಗೊರಿ ಸರ್. ರೋಡ್ ತೊಗೊಂಡು ಎಕ್ಸಾಕ್ಟ್ ಅದು ಎಷ್ಟು ಡಿಸ್ಟೆನ್ಸ್ ಐತಲ್ಲ, ಇದು ರೋಡ್ ಹೋತಂದ್ರೆ ಇಲ್ಲಿ ಎಷ್ಟು ಉಳಿತು, ಈ ಕಡೆ ಎಷ್ಟು ಉಳಿತು ಎಲ್ಲ ಕರೆಕ್ಟ್ ಸಿಗುತ್ತೆ. ಹಿಂದೆ ನಮಗೆ ನಮ್ದು ಏನಾರು ಬಂತಂದ್ರೆ, ಈ ಉದಾಹರಣೆ ಅವು ಫಾರೆಸ್ಟ್ ಬಂದರು, ಅದನ್ನು ರೆಡ್ ಮಾರ್ಕ್ಲೆ ಮಾರ್ಕ್ ಮಾಡಕತ್ತೀರಿ ಸರ್. ಅವರಿಗೆ ಎಷ್ಟು ಎಕ್ಸಾಂಪಲ್ ಇಲ್ಲಿ ಬಂದ್ರ ಅಥವಾ ಇಲ್ಲಿ ಬಂದ್ರ ಅಥವಾ ಅಲ್ಲಿ ಅದಾರ, ಇಲ್ಲಿ ಹಾಕ್ಯಾರ ಅವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಾಳೆ ಒಂದು ಸರ್ವೆ ಮಾಡಿಸ್ತೀವಿ. ಈಗ ನಾಳೆ ಸರ್ವೆ ಮಾಡಿಂದ ನಾನು ಮಾತಾಡ್ತಾರೆ. ಆಮೇಲೆ ನಾ ಮುಂದೆ ಬೆಂಗಳೂರಿನಾಗ ನಾ ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ. ಬಟ್ ಇದು ನನಗೆ ಕ್ಲಿಯರ್ ಬರ್ಬೇಕು, ಇವೆರಡು ಕೂಡ ಕ್ಲಿಯರ್ ಮಾಡಿ ನಾಳೆ ಕ್ಲೋಸ್ ಮಾಡಬೇಕು. ನನಗೆ ನಾಳೆ ನೀವು ಒಟ್ಟು ನೀವು ಬಂದು ನಾನು ಜವಾಬ್ದಾರಿ ತೊಗೊಂಡು ನೀಟಾಗಿ ನೀವು ಮಾಡಿ ಒಂದು ರಿಪೋರ್ಟ್ ಹಾಕಿ ಇಮಿಡಿಯೇಟ್ ಆಗಿ ಸ್ಕೆಚಸ್ ತೊಗೊಂಡ್ಬಿಡ್ರಿ ಸರ್. ಅವೆಲ್ಲ ಇದು ನೋಡೋಣ. ಈಗೆಲ್ಲ ಪೆಂಡಿಂಗ್ ಇಡಿಸ್ಬಿಡ್ರಿ. ನಮ್ಮ ಜಾಗ ನೀವು ನಮ್ಮ ಪೂರ್ತಿ ಕೊಡಬೇಕು ನೋಡಿ. ಅದೇ ರೀತಿಯಾಗಿ ತಮ್ಮ ಕ್ಷೇತ್ರಕ್ಕೆ ಹೊಂದಿಕೊಂಡು ಅದು ಬೆಳವಣಿಗೆ ಒಂದು ಒಳ್ಳೆ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಭಾಗದ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ಈ ಒಂದು ಮುಳುಗಡೆ ಪ್ರದೇಶವಾದಂತಹ ರಾಯಗುಂದಿ ನೆರೆ ಅವರಿಂದ ಸಂಪೂರ್ಣವಾಗಿದ್ದು ನೀಡಿತ್ತು. ಆದಾಗ್ಯೂ ಜನರ ಒಂದು ಸರ್ಕಾರದ ಸ್ಪಂದನೆ ಪರವಾಗಿ ನಮಗೆ ಈ ಒಂದು ಶಾಲೆಯನ್ನ ಇನ್ನೂ ಪ್ರಾರಂಭ ಮಾಡಿದ ಹೈಸ್ಕೂಲು ಮೊದಲ ಹೆಸರು ನಂಜನಮಠ ಆಗಿದ್ದಾಗ, ತದನಂತರ ಅದನ್ನ ಮೇಲೆಲ್ಲರ ಒಂದು ಸಹಕಾರದ ಮೇರೆಗೆ ಸುಮಾರು ಒಂದು 4 ಎಕರೆ ಜಮೀನನ್ನ ಮಾಡಿಕೊಂಡು ಜಿಲ್ಲಾ ಡಿಪಾರ್ಟ್ಮೆಂಟ್ನಿಂದ ಹೊಂದಾಣಿಕೆ ಮಾಡಿಕೊಂಡು ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್ ಇಲಾಖೆಯಿಂದ ಮೂಲಕವಾಗಿ ಒಂದು ಉನ್ನತವಾದ ಹೈಸ್ಕೂಲ್ ಪ್ರಾರಂಭ ಮಾಡಿಸಿದ್ರು. ಅದರೊಟ್ಟಿಗೆ ಈಗ ನಮ್ಮ ಊರಿಗೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಕೆಪಿಎಸ್ಸಿ ಅಲ್ಲಿ ಮಂಜೂರಾಗಿರುವುದರಿಂದ ಅದೊಂದು ಏನೋ ಸ್ವಲ್ಪ ಸಮಸ್ಯೆ ಅಂತ ಕೇಳಿದ್ದು, ಆ ಸಮಸ್ಯೆಯನ್ನು ಸ್ಪಂದನೆ ಮಾಡಲಿಕ್ಕೆ ವಿಶೇಷವಾಗಿ ಕಾಳಜಿ ವಹಿಸಿ ನಮ್ಮ ನಾಯಕರು, ನಮ್ಮ ಜನಪ್ರಿಯ ಶಾಸಕರು ಮತ್ತು ವಿಧಾನಸೌಧದಲ್ಲಿ ಪ್ರಶ್ನೆಗಳನ್ನು ಕೇಳಿ ನಮ್ಮ ಜನರಿಗೋಸ್ಕರ ಚಿಂತನೆ ಮಾಡುತ್ತಿರುವಂತ ಸನ್ಮಾನ್ಯ ಚಿಲ್ಮುಖಿ ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ವಿಷಯಗಳನ್ನು ಚಿಂತನೆ ಮಾಡೋಣ. ಅದರೊಟ್ಟಿಗೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ನಾವು ಮನವಿ ಪತ್ರವನ್ನು ಕೊಡ್ತೇವೆ. ಅದೇ ಪೂರ್ವದಲ್ಲಿ ಯಾರು ತಮ್ಮ ಸಲಹೆ ಸೂಚನೆಗಳನ್ನ ಬೇಡುವುದರ ಪ್ರೀತಿಯಿಂದ, ಸಹನೆಯಿಂದ, ಸದಾಚಾರತೆಯಿಂದ ಕೇಳಬೇಕು. ನಾವು ಕೂಗಲಾಗಿ ಅಸಭ್ಯ ವರ್ತನೆ ಮಾಡೋದಕ್ಕೆ ದಯವಿಟ್ಟು ಮಾಡಬೇಡಿ. ನಮಗೆ ವಿನಂತಿ ಮಾಡ್ಕೊಳ್ತೇನೆ. ನಾವು ಒಂದು ತಿಳುವಳಿಕೆಯುಳ್ಳವರು, ಒಳ್ಳೆ ನಾವು 2005 ಸಾಮಾನ್ಯ ಅರಗುಂದಿ ನಿರ್ಮಾಣ ಚೇರ್ಮನ್ ಇದ್ದಾಗ 2 ಸಲ ನಾವು ಬಹುಮಾನ ಪಡ್ಕೊಂಡಿದ್ವಿ. ಅಂತ ಒಂದು ಪಂಚಾಯತ್ ಅಂತೂ ಒಂದು ಹೆಸರುವಾದ ಪಂಚಾಯತಿ. ಆ ಜನತೆ ಗೌರವವನ್ನು ಹೆಚ್ಚಿಸೋಣ. ನಾವು ಶಾಂತ ರೀತಿಯಿಂದ ನಮ್ಮ ಸನ್ಮಾನ್ಯ ಶಾಸಕರ ಮಾತುಗಳನ್ನು ಆಲಿಸೋಣ. ಅವ್ರು ಏನಾಗುತ್ತೆ ನಮಗೆ ವಿಶ್ವಾಸ ಐತೆ. ಅವ್ರು ಇಲ್ಲಿವರೆಗೆ ಬಂದಾರಂದ್ರೆ ಈ ಕೆಲಸ 100ಕ್ಕೆ 100 ಮಾಡ್ತಾರೆ ಅನ್ನೋ ಭರವಸೆ 100%.
ಗ್ರಾಮಕ್ಕೆ ಮಂಜೂರಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬೇರೆಡೆ ಸ್ಥಳಾಂತರವಾಗುವ ಸುದ್ದಿ ಕೇಳಿಬಂದಿದ್ದು, ಶಾಸಕರು ಮುತುವರ್ಜಿ ವಹಿಸಿ ಕೆಪಿಎಸ್ಸಿ ಶಾಲೆ ಗ್ರಾಮದಲ್ಲಿ ಉಳಿಸಿ ಮಕ್ಕಳ ಗುಣಾತ್ಮಕ ಕಲಿಕೆಗೆ ಅವಕಾಶ ಕಲ್ಪಿಸಿಕೊಡಬೇಕು. 6 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಬೇಕು. ಕೆಪಿಎಸ್ಸಿ ಸ್ಕೂಲ್ ನಿರ್ಮಾಣಕ್ಕೆ ಯಾವುದೇ ಕಾನೂನು ತೊಡಕು ಇದ್ರೆ ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ಗ್ರಾಮಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿರ್ಮಾಣವಾಗಲೇಬೇಕು ಅಂತ ಗ್ರಾಮಸ್ಥರು ಶಾಸಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೇಶವ ಪೆಟ್ಲೂರ, ಶಾಲೆಯ ಎಸ್ಟಿಎಂಸಿ ಉಪಾಧ್ಯಕ್ಷ ಬಸವರಾಜ ಗೋನಾಳ, ಅಕ್ಷರ ದಾಸೋಹ ಅಧಿಕಾರಿ ಮಹಾಂತೇಶ್ ನರಗಲ್, ದೈಹಿಕ ಪರಿವೀಕ್ಷಕ ಬಿಎಚ್ ಹಳಗೇರಿ, ಶಿವಪ್ಪ ಜಡಿ, ಪ್ರಕಾಶ್ ಗೌಡರ, ಬಸವರಾಜ್ ಜಂಗಮರ, ಪುತ್ರಪ್ಪ ಅಂಗಡಿ, ಗಂಗಾಧರ ಮನ್ನೂರ, ಶೇಖಪ್ಪ ಜಡಿ, ಫಕೀರಪ್ಪ ತಳ್ವಾರ್, ಸುಂದರ ಕುರಿ, ಬಸವರಾಜ್ ಬಂಡಿವಡ್ಡರ ಹಾಗೂ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.